ಎಲ್ರಿಗೂ ನಮಸ್ಕಾರ. ನನ್ನ ಪುಟ್ಟ ಜೀವನದ ಪ್ರೀತಿಯ ಪಾಠಶಾಲೆಗೆ ಎಲ್ರಿಗೂ ಸ್ವಾಗತ. ಕಿಚನ್ ಎನ್ನುವ ಡಿಪಾರ್ಟ್ಮೆಂಟ್ಗೆ ನಾನು ಬಿಗ್ನರು. ಅದಕ್ಕೆ ಈ ವಿಡಿಯೋನ ನಂತರ ಎಲ್ಲ ನ್ಯೂ ಬಿಗ್ನರ್ಸ್ಗೆ ಡೆಡಿಕೇಟ್ ಮಾಡ್ತಿದ್ದೀನಿ. ಅಡುಗೆಯಲ್ಲಿ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಚಾಪಿಂಗ್ ಒಂದು ಮುಗೀತು ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಮಿಕ್ಕಿದೆಲ್ಲ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿ ತುಂಬ ಜನ ಇದ್ದಾಗ ಅಥವಾ ಕೆಲಸ ತುಂಬ ಇದ್ದಾಗ ಚಾಪಿಂಗ್ ಈಸಿ ಆಗ್ಬೋದು ಅಂದರೆ 2 ವೆಜ್ಜಸಲ್ಲಿ ಒಂದು ಕ್ಯಾರೆಟು ಒಂದು ಬೀಟ್ರೂಟು. ಕ್ಯಾರೆಟ್ ಈಸಿಯಾಗಿ ಚಾಪ್ ಮಾಡೋದು, ವಾಶ್ ಮಾಡಿ ಪೀಲ್ ಮಾಡಿ ಡೈರೆಕ್ಟಾಗಿ ಕುಕ್ಕರ್ಗೆ ಇಟ್ಬಿಟ್ಟು ಮತ್ತೆ ಚಾಪ್ ಮಾಡ್ಬೋದು. ಆ್ಯಂಡ್ ಬೀಟ್ರೂಟ್ನ ವಾಶ್ ಮಾಡಿ ಪೀಲ್ ಮಾಡಿ ದೊಡ್ಡದಾಗಿ ಕಟ್ ಮಾಡಿ ಆಮೇಲೆ ಕುಕ್ಕರ್ಗೆ ಇಟ್ಟು ಮತ್ತೆ ಚಾಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಎರಡನ್ನ ಎರಡು ಅಂದರೆ ಈಸಿಯಾಗಿ ಆಗುತ್ತೆ. ವೆನ್ ಯು ವಾಂಟ್ ಟು ಕುಕ್ ಸೋ ಮಚ್ ಅಂದಾಗ ಲೈಕ್ ನನ್ನ ಒಂದು ಹೆಲ್ತ್ ಕಂಡೀಷನ್ಗೆ ತುಂಬ ಪಲ್ಯ ತಿನ್ನಬೇಕು ಅಂತ ಟೈಮಲ್ಲಿ ತುಂಬ ಪಲ್ಯ ಮಾಡಬೇಕಂದ್ರೆ ಎಲ್ಲ ಚಾಪ್ ಮಾಡೋದು ಅಮ್ಮನಿಗೆ ಕಷ್ಟ ಆಗುತ್ತೆ. ಆವಾಗ ಇದನ್ನು ಸ್ಮೂತ್ ಮಾಡಬೇಕಂದ್ರೆ ಬಾಯ್ಲ್ ಮಾಡಿ ಚಾಪ್ ಮಾಡೋದು. ಸೊ ಇದು ಎಕ್ಸಾಂಪಲ್, ನಿಮಗೆ ಸ್ಮೂತಾಗಿ ಕೈಯಲ್ಲೇ ಮುರಿಬೋದು. ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ. ಇದನ್ನು ಯಾವುದೇ ರೀತಿ ಬೆಂಡೆಕಾಯಿ ಆಗಲಿ ಬೀನ್ಸ್ ಆಗಲಿ ಸ್ಮೂತ್ ನಾರಿನಾಂಶ ಇರೋ ವೆಜಿಟೇಬಲ್ಸ್ ಮೇಲೆ ಪ್ರಯೋಗ ಮಾಡಬೇಡಿ. ಟಿಪ್ ನಂಬರ್ 2, ಕೇಸರಿ ಬಾತ್ ಮಾಡುವಾಗ ಯಾವತ್ತೂ ಅಷ್ಟೇ ರವೆ ಒಂದ್ಸತಿ ಸಕ್ಕರೆ ಒಂದ್ಸತಿ ಹಾಕೋ ಬದಲು ಎರಡು ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿ ಗಂಟು ಕಟ್ಟದೆ ಈಸಿಯಾಗಿ ಆಗುತ್ತೆ. ಹಾಗೆ ಮಲ್ಟಿಪಲ್ ಟೈಮ್ಸ್ ಕಲಿಸೋ ಅವಶ್ಯಕತೆನೂ ಇರಲ್ಲ. ಯಾವುದೇ ರೀತಿಯಾದ ಹಿಟ್ಟನ್ನು ಕಲಿಸಬೇಕಾದ್ರೆ ಮೊದಲಿಗೆ ಹಿಟ್ಟು ಮತ್ತೆ ನೀರು ಹಾಕಿ 5 ನಿಮಿಷ ಬಿಟ್ಟು ಆಮೇಲೆ ಅದನ್ನ ಕಲಿಸಿದ್ರೆ ಈಸಿಯಾಗಿ ಟೈಮ್ ಕನ್ಸ್ಯೂಮಿಂಗ್ ಇಲ್ಲದೆ ಗಂಟಿಲ್ಲದೆ ಚೆನ್ನಾಗಿ ಕರಗೋಗುತ್ತೆ. ಈ ಕಿಚನ್ ಟಿಪ್ಸ್ ಬಂದು ನನ್ನ ಪ್ಯೂರೆಸ್ಟ್ ಸೋಲ್ ಮೈ ಮದರ್ದು. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಟ್ರೈ ಮಾಡಿದ್ಮೇಲೆ ಯು ಕ್ಯಾನ್ ಡೆಫಿನೆಟ್ಲಿ ಥ್ಯಾಂಕ್ ಮೈ ಮಾಮ್. ಅದು ಹೇಗೆ ಅಂದರೆ ನೀವು ಒಬ್ಬರಿಗೆ ಹೆಲ್ಪ್ ಮಾಡಿ ಒಬ್ಬರನ್ನ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಹೇಳಿ.